ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಹಾಲು ಮತ್ತು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಒಂದು ಹೋಮ್ ಮೇಡು ಐಸ್ ಕ್ರೀಮ್ ಮಾಡೋಣ. ಯಾವುದೇ ಕ್ರೀಮ್ ಅಥವಾ ಸಕ್ಕರೆ ಬೆಲ್ಲ ಏನೂ ಹಾಕ್ತಿರಾನೆ ನ್ಯಾಚುರಲ್ ಆಗಿ ಡ್ರೈ ಫ್ರೂಟ್ಸಲ್ಲೇ ಒಂದು ಐಸ್ ಕ್ರೀಮ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಹಾಲು ಈ ಕಪ್ ಮೇಲೆ ಮೆಜರ್ಮೆಂಟಲ್ಲಿ 1.5 ಕಪ್ ಆಗೋಷ್ಟು ಹಾಲು ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಖರ್ಜೂರ, ಒಣಗಿದ ಖರ್ಜೂರ ಒಂದು 5-6 ನಾನು ಬಿಸಿನಲ್ಲೇ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಮಕಾನ್ ಒಂದು 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಕೋಕೋ ಪೌಡ್ರು 1 ಸ್ಪೂನು, ನೀವು ಕೋಕೋ ಪೌಡ್ರು ಬದಲು ಚಾಕ್ಲೇಟ್ ಯೂಸ್ ಮಾಡ್ಬೋದು. 1 ಸ್ಪೂನ್ ಆಗೋಷ್ಟು ನಾನು ಮೆಸ್ಮರನ್ ಸೀಡ್ಸು, 1 ಸ್ಪೂನ್ ಆಗೋಷ್ಟು ನಾನು ಸನ್ಫ್ಲವರ್ ಸೀಡ್ಸು, ಒಂದು 7-8 ಬಾದಾಮಿ ಮತ್ತು ಒಂದು 7-8 ಗೋಡಂಬಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಷ್ಟನ್ನು ನಾವು ಹಾಲಲ್ಲಿ ನೆನೆಸ್ಕೊಬೇಕಾಗತ್ತೆ. ಮೊದಲಿಗೆ ನಾವು ನೆನೆಸ್ಕೊಂಡ್ಬಿಡೋಣ. ಬಿಸಿ ಹಾಲು ತೊಗೊಂಡಿದ್ದೀನಿ, ಯಾಕಂದರೆ ಎಲ್ಲ ನೆನಿಬೇಕು ಆಗಿರೋದ್ರಿಂದ ನಾನು ಬಿಸಿ ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ನಾವು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಖರ್ಜೂರ ಆಲ್ರೆಡಿ ನಾನು ಒಣ ಖರ್ಜೂರನ ಮೊದಲೇ ಒಂದು ಅರ್ಧ ಗಂಟೆ ಬಿಸಿನಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ಗೋಡಂಬಿ ಮತ್ತು ಮೆಸ್ಮರನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಬಾದಾಮಿ ಇಷ್ಟನ್ನು ನಾವು ಹಾಲಲ್ಲಿ ಚೆನ್ನಾಗಿ ನೆನೆಸ್ಕೊಳ್ಳೋಣ. ಮತ್ತು ಮೊದಲಿಗೆ ಇದು ಚೆನ್ನಾಗಿ ನೆನೆಬೇಕಾಗುತ್ತೆ. ಸ್ವಲ್ಪ ನಾವು ನೆನೆಯೋಕ್ಕೆ ಬಿಟ್ಬಿಡೋಣ. ನೋಡಿ, ಸ್ವಲ್ಪ 1 ಸ್ಪೂನ್ ಹಾಕ್ಕೊಂಡು ಬಿಸಿ ಹಾಲಲ್ಲೇ ನಾವು 1 ಅವರ್ ನೆನೆಸಿದಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ತಟ್ಟೆ ಮುಚ್ಚಿಬಿಡೋಣ. ನೋಡಿ ಫ್ರೆಂಡ್ಸ್, 1/2 ಅವರ್ನ ನೆನೆಯಕ್ಕೆ ಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ, ಯಾಕಂದ್ರೆ ನಾನು ಬಿಸಿ ಹಾಲಲ್ಲಿ ನೆನೆಸಿರೋದ್ರಿಂದ ನೀಟಾಗಿ ನೆಂದಿದೆ. ಇವಾಗ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ಜಾರ್ಗೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆನೇ ನಾನು ಕೋಕೋ ಪೌಡರ್ 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಚಾಕ್ಲೇಟ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಮೊದಲಿಗೆ ನಾನು ಈ ಡ್ರೈ ಫ್ರೂಟ್ಸ್ನ ಫಸ್ಟು ನಾನು ಗಟ್ಟಿಗೆ ರುಬ್ಕೊಂಡು ಆಮೇಲೆ ನಾನು ಹಾಲು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನಾನು ಮಿಕ್ಸಿಗೆ ಹಾಕಿದ್ದೀನಿ. ಹಾಲು ಅಷ್ಟೇ 1.5 ಕಪ್ ನಾನು ಎಷ್ಟು ನೆನೆಸಿಟ್ಕೊಂಡಿದ್ನೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟು ಮಾತ್ರ ನಿಮಗೆ ಖರ್ಜೂರ ಬೇಡ ಅಂತಂದರೆ ನೀವು ಹನಿ ಹಾಕ್ಕೊಬೋದು ಅಥವಾ ನೀವು ಸಕ್ಕರೆ ಸೇರಿಸ್ಕೊಬೋದು. ಖರ್ಜೂರನೇ ಸ್ವೀಟ್ ಅಂಶ ಇರೋದ್ರಿಂದ ನಾನು ಸಕ್ಕರೆ ಮತ್ತು ಹನಿ ಏನು ಸೇರಿಸ್ತಾ ಇಲ್ಲ. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಬೇಸಿಗೆ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲಿರೋದ್ರಿಂದ ಆರಾಮಾಗಿ ನಾವು ಯಾವುದೇ ಕ್ರೀಮ್ ಇಲ್ದಿರ ನೀಟಾಗಿ ಈ ಥರ ಒಂದು ಡ್ರೈ ಫ್ರೂಟ್ಸು ಮತ್ತು ಹಾಲು ಸೇರಿಸಿ ನಾವು ನ್ಯಾಚುರಲ್ ಆಗಿ ಒಂದು ಐಸ್ ಕ್ರೀಮ್ ಕೋಕೋ ಪೌಡರ್ ಹಾಕ್ಬೋದು. ನೀವು ಕೋಕೋ ಪೌಡರ್ ಬೇಡ ಅಂದರೆ ನೀವು ಚಾಕ್ಲೇಟ್ ಯೂಸ್ ಮಾಡ್ಕೊಬೋದು. ಇದು ನೀಟಾಗಿ ಸೆಟ್ ಮಾಡೋಕ್ಕೆ ನಾವು ಡೀಪ್ ಫ್ರೀಜರಲ್ಲಿ ಇಡಬೇಕಾಗತ್ತೆ. ನೀಟಾಗಿ ಒಂದು ಹೆಲ್ತಿ ಐಸ್ ಕ್ರೀಮ್ ಆಗಿರುತ್ತೆ ಇದು. ಇದನ್ನು ಫ್ರಿಜ್ಜಲ್ಲಿ ಡೀಪ್ ಫ್ರೀಜರಲ್ಲಿ 6 to 8 ಅವರ್ಸ್ ನಾವು ಫ್ರಿಜ್ಜಲ್ಲಿ ಇಟ್ಟು ನಾವು ಸ್ಟೋರ್ ಮಾಡಿದ್ರೆ ನಾವು ನೀಟಾಗಿ ನಮಗೆ ಐಸ್ ಕ್ರೀಮು ರೆಡಿ ಆಗುತ್ತೆ. ಇವಾಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟೋಣ. ನೋಡಿ ಫ್ರೆಂಡ್ಸ್, ಒಂದು 4 to 5 ಅವರ್ ಇಟ್ಟಿದ್ದೀನಿ ಅಷ್ಟೇ ನಾನು. ನೀವು ಬೇಕು ಅಂದರೆ ನೀವು ಇನ್ನೂ ಒಂದು 3-4 ಅವರ್ ಎಕ್ಸ್ಟ್ರಾ ಇಟ್ಕೊಬೋದು. ಗಟ್ಟಿಯಾಗಿದೆ. ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಇದು ಮಾಡ್ಕೊಬೋದು. ಗಾರ್ನಿಷಿಂಗ್ಗೆ ಸ್ವಲ್ಪ ದ್ರಾಕ್ಷಿ ಮತ್ತು ಪಿಸ್ತಾ ಮತ್ತು ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಮೇಲೆ ಹಾಕ್ಕೊಬೋದು. ನಾನು ಸ್ವಲ್ಪ ಗಾರ್ನಿಷಿಂಗ್ಗೆ ನೀವು ಬೇಡ ಅಂದರೆ ಹಾಗೆ ಇದು ಮಾಡ್ಬೋದು. ಯಾಕಂದರೆ ನಾವು ಇದಕ್ಕೆ ಬರೀ ನಾವು ಡ್ರೈ ಫ್ರೂಟ್ಸು ಮತ್ತು ಹಾಲು, ಕೋಕೋ ಪೌಡ್ರು, ಖರ್ಜೂರ ಆಗಿರೋದ್ರಿಂದ ನಾವು ಮೇಲ್ಗಡೆ ಏನು ಬೇಕಾಗಲ್ಲ. ನೀವು ಬೇಕು ಅಂದರೆ ನೀವು ಸೇರಿಸ್ಕೊಬೋದು. ಈಗ ನಾವು ಸರ್ವ್ ಮಾಡೋಣ. ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀವು ಫ್ರಿಜ್ಜಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನೀವು ಇಟ್ಕೊಬೋದು. ನೋಡಿ ಫ್ರೆಂಡ್ಸ್, ಒಂದು 4 to 5 ಅವರ್ ಇಟ್ಟಿದ್ದೀನಿ ಅಷ್ಟೇ ನಾನು. ನೀವು ಬೇಕು ಅಂದರೆ ನೀವು ಇನ್ನೂ ಒಂದು 3-4 ಅವರ್ ಎಕ್ಸ್ಟ್ರಾ ಇಟ್ಕೊಬೋದು. ಗಟ್ಟಿಯಾಗಿದೆ. ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಇದು ಮಾಡ್ಕೊಬೋದು. ಗಾರ್ನಿಷಿಂಗ್ಗೆ ಸ್ವಲ್ಪ ದ್ರಾಕ್ಷಿ ಮತ್ತು ಪಿಸ್ತಾ ಮತ್ತು ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಮೇಲೆ ಹಾಕ್ಕೊಬೋದು. ನಾನು ಸ್ವಲ್ಪ ಗಾರ್ನಿಷಿಂಗ್ಗೆ ನೀವು ಬೇಡ ಅಂದರೆ ಹಾಗೆ ಇದು ಮಾಡ್ಬೋದು. ಯಾಕಂದರೆ ನಾವು ಇದಕ್ಕೆ ಬರೀ ನಾವು ಡ್ರೈ ಫ್ರೂಟ್ಸು ಮತ್ತು ಹಾಲು, ಕೋಕೋ ಪೌಡ್ರು, ಖರ್ಜೂರ ಆಗಿರೋದ್ರಿಂದ ನಾವು ಮೇಲ್ಗಡೆ ಏನು ಬೇಕಾಗಲ್ಲ. ನೀವು ಬೇಕು ಅಂದರೆ ನೀವು ಸೇರಿಸ್ಕೊಬೋದು. ಈಗ ನಾವು ಸರ್ವ್ ಮಾಡೋಣ.
ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀವು ಫ್ರಿಜ್ಜಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನೀವು ಇಟ್ಕೊಬೋದು.